ಅದು ಆಪ್ಷನ್ ಇರ್ಲಿಲ್ಲ ಅವಳಿಗೆ. ಅದು ಅಂದ್ರೆ ಐ ಥಿಂಕ್ ಲಾಸ್ಟ್ ಸೀಸನ್ ಅಲ್ಲಿ ವರ್ತೂರ್ ಅವ್ರಿಗೆ ಎಕ್ಸಾಕ್ಟ್ ಅದೇ ಹೇಳಕ್ ಬಂದೆ. ಅದು ಒಂದು ಗೇಮ್ ಇರುತ್ತೆ, ಅಂದ್ರೆ ಅವರು ಇಷ್ಟು ಸೆಕೆಂಡಿಗೆ ಗಂಟೆ ಹೊಡಿಬೇಕಿರುತ್ತೆ, ತಿರುಗಿಸಿ ಅವರೇ ಕೌಂಟ್ ಮಾಡಿ. ವಿನಯ್ ಅವರು ಅವರಿಗೆ ಒಂದು ಇದನ್ನ ಕ್ಲೂ ಕೊಡ್ತಾರೆ, ಆ ಟೈಮಲ್ಲಿ ಹೊಡಿತಾರೆ, ಇವ್ರದೇ ಕರೆಕ್ಟ್ ಇರುತ್ತೆ, ಇವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಬಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದು ಹೇಳಿ ಅದನ್ನ ಕ್ಯಾಪ್ಟನ್ ರೂಮಿಗೆನೆ ಬಾಕ್ಲ್ ಹಾಕ್ಸ್ಬಿಡ್ತಾರೆ, ಇದನ್ನ ಲಾಕ್ ಹಾಕ್ಸ್ಬಿಡ್ತಾರೆ. ಸೊ ಈ ಟೈಮ್ ಏನಾದ್ರು ಬಿಟ್ಕೊಡ್ಬೇಕಿತ್ತ ಭವ್ಯ ಅವ್ರ? ಇಲ್ಲ, ಅದು ಆಕ್ಚುಲಿ ಭವ್ಯ ಅವರು ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅನ್ಸುತ್ತೆ, ಅದ್ರ ಬಗ್ಗೆ ಹತ್ತಿದ್ದಾರೆ. ಬಟ್ ಐ ಥಿಂಕ್ ಸುದೀಪ್ ಸರ್ ಹೇಳಿದ್ರು, ಈ ತರ ಸಂತೋಷ್ ಅವ್ರದ್ದು ಈ ತರ ಆಯ್ತು, ಬಟ್ ನಿಮ್ಗೆ ಈ ತರ ಮಾಡಿಲ್ಲ, ಸೊ ಅಳ್ಬೇಡಿ, ಇದ್ರಲ್ಲಿ ಅಳೋದಲ್ಲ, ಅಕ್ಸೆಪ್ಟೆನ್ಸ್ ಅಂಡ್ ಮುಂದೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ, ಆ ತರದೊಂದು ಮಾತುಗಳಾಗುತ್ತೆ. ಬಟ್ ಈ ರೀತಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ನಡೆದಿದ್ದು ಐ ಥಿಂಕ್ ಇಟ್ಸ್ ವೆರಿ ಅನ್ಫೇರ್. ಬಿಕಾಸ್ ಅಲ್ಲಿ ಕ್ಯಾಪ್ಟನ್ ಆಗದೆ ಇರೋರು ತುಂಬಾ ಜನ ಇದ್ರು, ರಜತ್ ಆಗಿರ್ಬೋದು, ಮೋಕ್ಷಿತಾ ಅವ್ರ ಆಗಿರ್ಬೋದು, ಅವರಿಬ್ರು ಇದ್ರಲ್ಲಿ ಭಾಗಿ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ ನಡೆದಿರೋದು ನೋಡಿದ್ದಾರೆ, ಎಲ್ಲಿಂದ ಬಿತ್ತು ಯಾರಿಗೂ ಕ್ಲಾರಿಟಿ ಇರ್ಲಿಲ್ಲ, ಯಾವ ನಂಬರ್ ಇಂದ ಬಾಲ್ ಭವ್ಯನಿಗೂ ಗೊತ್ತಿಲ್ಲ, ಅದು ಅಂದ್ರೆ ಅವರಿಗೂ ಕ್ಲಾರಿಟಿ ಇಲ್ಲ. ಇಲ್ಲ, ಅದ್ರದ್ದು ಆ ಬಂಚದ್ದು ಬಾಲ್ ಅಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಇಂಟೆನ್ಷನಲಿನೇ ಅದು ತಗೊಂಡೋಗಿ. ಹೌದು, ಬಿಕಾಸ್ ಅವ್ರು ಹೇಳಿರ್ತಾರೆ ವಿಡಿಯೋದಲ್ಲಿ ವೆರಿ ಕ್ಲಿಯರ್ ಆಗಿ, ಅವರು ರಜತ್ ಅವ್ರಿಗೆ ಸುಮ್ನಿರಿ ಅಲ್ಲಿಂದಲ್ಲ ಅಂತ ಗೊತ್ತಿತ್ತು. ಅಂಡ್ ಪ್ರೀವಿಯಸ್ ಡೇ ರಜತ್ ಅವ್ರ ಹತ್ರ ಈ ಡಿಸ್ಕಷನ್ ನಡೆದಿರುತ್ತೆ, ರಜತ್ ಹೇಳ್ಕೊಂತಾರೆ ನಂಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆ, ಹೇಳ್ಬೇಕಿತ್ತೇನೋ ಅಂತ. ಬಟ್ ಯಾ, ಅದು ವೆರಿ ಅನ್ಫಾರ್ಚುನೇಟ್.